ಇವತ್ತಿನ ವಿಶೇಷತೆ ಏನು ಗೊತ್ತಾ? ತರುಣ್ ಸುಧೀರ್ ಅವರ ಮದುವೆಯ ಆಮಂತ್ರಣ ನನ್ನ ಕೈ ಸೇರಿದೆ. ಸೊ ನಿಮಗೆಲ್ಲ ನೋಡಿದ್ದೀರಾ, ಗೊತ್ತಾಗಿದೆ. ಆದರೆ ಒಂದು ಡೌಟ್ ಅಪ್ಪ ನಿಮಗೆ, ಏನಿದು ಮದುವೆ ಆಮಂತ್ರಣ, ಮದುವೆ ಪತ್ರಿಕೆ, ವೆಡ್ಡಿಂಗ್ ಕಾರ್ಡ್ ಅಂತ ಹೇಳಿದ್ರೆ ದೊಡ್ಡದಾಗಿರುತ್ತೆ, ಡಿಸೈನ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನೀವು ಅಂದ್ಕೊಳ್ತೀರಾ. ನಿಮ್ಮ ಮದುವೆಲೂ ಅದೇ ಥರ ವೆಡ್ಡಿಂಗ್ ಕಾರ್ಡ್ನ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಇನ್ನು ಕೆಲವರು ಮಾಡಿಸಿರ್ತಾರೆ. ಬಟ್ ಈ ವೆಡ್ಡಿಂಗ್ ಕಾರ್ಡ್ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿದೆ. ಸೊ ತರುಣ್ ಸುಧೀರ್ ಯಾರು ಹೇಳಿ? ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಕ್ರಿಯೇಟಿವ್ ಡೈರೆಕ್ಟರ್. ಸೊ ಅವ್ರ ಮದುವೆನೂ ಸಹ ಕ್ರಿಯೇಟಿವ್ ಆಗಿ ಮಾಡ್ತಾರಲ್ವಾ, ಹಾಗೇನೆ ವೆಡ್ಡಿಂಗ್ ಕಾರ್ಡ್ ಸಹ ಸಖತ್ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅವರು ಇನ್ನೊಂದು ನಾನು ಪರಿಸರ ಸ್ನೇಹಿ ಅಂತ ಇದ್ರ ಮೂಲಕ ಸಾರಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ತರುಣ್ ಸುಧೀರ್ ಹಾಗೂ ಸೊನಾಲ್ ಅವರ ವೆಡ್ಡಿಂಗ್ ಕಾರ್ಡ್ನ ವಿಶೇಷತೆ ಏನು ಅಂತ ನಿಮ್ಗೆ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಇದೆಯಲ್ವಾ? ಬನ್ನಿ, ನನ್ನನ್ನು ಫಾಲೋ ಮಾಡಿ, ನಾನು ತೋರಿಸ್ತೀನಿ ತರುಣ್ ಸುಧೀರ್ ಹಾಗೆ ಸೊನಾಲ್ ಅವರ ವೆಡ್ಡಿಂಗ್ ಕಾರ್ಡ್ ಹೇಗಿದೆ ಅಂತ. ಸೊ ಇದೇನಿದು ಸೆಣಬಿಂದು ಬ್ಯಾಗ್ ಇದ್ದಂಗಿದೆ ಅಂತ? ಇದೇ ಕಣ್ರಿ ಪರಿಸರ ಸ್ನೇಹಿ ಅಂತ ಹೇಳಿದ್ರೆ ಇದು ಸೆಣಬಿನ ಬ್ಯಾಗೆ, ಆದರೆ ಇದ್ರೊಳಗೆ ವೆಡ್ಡಿಂಗ್ ಕಾರ್ಡ್ ಇದೆ. ಸೊ ಇದ್ರ ವಿಶೇಷತೆ ನೋಟ ಟಂಟಣ ನೋಡಿ, TS ಅಂತಿದೆ. TS ಅಂದರೆ ಒಂದು ಕಡೆ ತರುಣ್ ಸುಧೀರ್, ಇನ್ನೊಂದು ಕಡೆ ತರುಣ್ ವೆಡ್ಸ್ ಸೊನಾಲ್. ಸೊ ಎಲ್ಲೂ ಸಹ ಇನ್ವೈಟ್ ಮಾಡಿದ್ದಾರೆ, ತರುಣ್ ವೆಡ್ಸ್ ಸೊನಾಲ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. TS ಏನು ಸಖತ್ತಾಗಿ ಅವರ ಸಿಗ್ನೇಚರ್ ಹಾಕಿದ್ದಾರೆ ನೋಡಿ. ಒಂಥರ ಸಿಗ್ನೇಚರ್ ಸ್ಟೆಪ್ ಅಂತಾರಲ್ವಾ, ಅವರು ಸಿಗ್ನೇಚರ್ ಸ್ಟೆಪ್ಪನ್ನು ಹಾಕ್ಸ್ತಾರೆ ಬೇರೆ ಹೀರೋಗಳ ಹತ್ರ. ಸೊ ಈಗ ಅವ್ರ ವೆಡ್ಡಿಂಗ್ ಕಾರ್ಡಲ್ಲಿ ಸಿಗ್ನೇಚರು ತುಂಬ ಚೆನ್ನಾಗಿ ಹಾಕಿದ್ದಾರೆ. TS ಅಂತ ಇದೆ, ರೆಡ್ ಕಲರಲ್ಲಿ T ಮತ್ತು S ಅಂತ ಹಾಕಿ ಒಂದು ಲೈನ್ ಹಾಕಿ ಈ ಕಡೆ ಒಂದು ಹಾರ್ಟ್ ಬಿಡಿಸಿದ್ದಾರೆ. ಹಾರ್ಟ್ ಒಳಗೆ ಹಾರ್ಟ್ ಅಂದರೆ ಸೊನಾಲ್ ವೆಡ್ಸ್ ತರುಣ್ ವೆಡ್ಸ್ ಸೊನಾಲ್ ಅಂತ ಹೇಳ್ಬಿಟ್ಟು. ಸೊ ಈ ಹಾರ್ಟ್ ಇದೆ ರೆಡ್ ಕಲರಲ್ಲಿ. ಫಸ್ಟಿಗೆ ಅವರ ವೆಡ್ಡಿಂಗ್ ಕಾರ್ಡ್ ಇದೆ, ಅದರಲ್ಲಿ ಬರೆದಿದ್ದಾರೆ. ಸೊ ತರುಣ್ ವೆಡ್ಸ್ ಸೊನಾಲ್ ಅಂತ ಬರೆದಿದ್ದಾರೆ. ಎಲ್ಲಿ ಅವರ ವೆಡ್ಡಿಂಗು, ಯಾವ ಡೇಟು, ಹಾಗೆ ರಿಸೆಪ್ಷನ್ ಎಲ್ಲಿ ಅನ್ನೋದು ಸಹ ಅದರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಬರೆದಿದ್ದಾರೆ. ತರುಣ್ ವೆಡ್ಸ್ ಸೊನಾಲ್ ಅಂತ ಬರೆದಿದ್ದಾರೆ. ಹಾಗೆ ರಿಸೆಪ್ಷನ್ನು ಸಂಡೇ 10ನೇ ತಾರೀಕು, ಆಗಸ್ಟ್ 10ನೇ ತಾರೀಕು ರಿಸೆಪ್ಷನ್ನು. ಹಾಗೆ ಮುಹೂರ್ತ 11ನೇ ತಾರೀಕು, ಅಂದರೆ 10ನೇ ತಾರೀಕು ಸಟರ್ಡೆ ಬರುತ್ತೆ. ಸಟರ್ಡೆ ಸಂಜೆ 6:30 ರಿಸೆಪ್ಷನ್ನು. ಹಾಗೆಯೇ ಸಂಡೇ ಮುಹೂರ್ತ 11ನೇ ತಾರೀಕು, ಆಗಸ್ಟ್ 11ನೇ ತಾರೀಕು 10:50 11:35 ಅವರ ಒಂದು ಮುಹೂರ್ತ ನಡೀತೆ. ಸಖತ್ ಅದ್ದೂರಿಯಾಗಿ ಆಗುತ್ತೆ. ಈ ಒಂದು ಪೂರ್ಣಿಮಾ ಪ್ಯಾಲೇಸಲ್ಲಿ, ಅಂದರೆ ಮೈಸೂರು ರೋಡಲ್ಲಿರುವಂತಹ ಪೂರ್ಣಿಮಾ ಪ್ಯಾಲೇಸಲ್ಲಿ, ಪ್ಯಾಲೇಸ್ ಮಧ್ಯದಲ್ಲಿ ಸೊನಾಲ್ ಹಾಗೂ ತರುಣ್ ಮಹಾರಾಜರ ಮದುವೆ ಆಗುತ್ತೆ. ಸೊ ಅದರ ವೆಡ್ಡಿಂಗ್ ಕಾರ್ಡು. ಸೊ ಈ ವೆಡ್ಡಿಂಗ್ ಕಾರ್ಡು ಅವರ ಒಂದು ಡೀಟೇಲ್ಸ್ ಇದೆ. ಸೊ ಇಂಗ್ಲೀಷಲ್ಲಿದೆ, ಹಾಗೆಯೇ ಕನ್ನಡದಲ್ಲೂ ಸಹ ಇದೆ, ನೋಡ್ಬೋದು, ಕನ್ನಡದಲ್ಲೂ ಇದೆ. ಸೊ ಅವರ ತಂದೆ ಹೆಸರು, ತಾಯಿ ಹೆಸರು ಹಾಕಿ ಎಲ್ಲ ನೀಟಾಗಿ ವೆಡ್ಡಿಂಗ್ ಕಾರ್ಡಲ್ಲಿ ಏನೇನಿರಬೇಕು ಅದೆಲ್ಲ ಮಾಹಿತಿನ ಈ ವೆಡ್ಡಿಂಗ್ ಕಾರ್ಡಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು. ಆ್ಯಂಡ್ ಎಲ್ಲರೂ ವೆಡ್ಡಿಂಗ್ ಕಾರ್ಡಲ್ಲಿ ಒಂದು ಸೈಡು ಕನ್ನಡ ಇರುತ್ತೆ, ಇನ್ನೊಂದು ಸೈಡ್ ಇಂಗ್ಲೀಷ್ ಇರುತ್ತೆ. ಅದೇ ಥರ ಇಂಗ್ಲೀಷಲ್ಲೂ ಇದೆ ಆ್ಯಂಡ್ ಕನ್ನಡದಲ್ಲೂ ಇದೆ ಈ ವೆಡ್ಡಿಂಗ್ ಕಾರ್ಡಲ್ಲಿ. ಇದೊಂದು ವಿಶೇಷತೆ. ಆ್ಯಂಡ್ ಒಂದು ಕಡೆ ನೋಡ್ಬೋದು, ಇದು ಫುಲ್ ಇದೆ. ಸೊ QR ಕೋಡ್ ಸಹ ಇದೆ. ಅಂದರೆ ನಿಮಗೆ ಏನಾದರೂ ಅವ್ರು ಹಾಕಿದ್ದಾರೆ, ಲೊಕೇಶನ್ ಹಾಕಿದ್ದಾರೆ, ಇಲ್ಲಿ ಎಲ್ಲ ಕಡೆನೂ ಹಾಕಿದ್ದಾರೆ, ಪೂರ್ಣಿಮಾ ಪ್ಯಾಲೇಸ್ ಅಂತ ಹಾಕಿದ್ದಾರೆ. ಬಟ್ ಈ QR ಕೋಡ್ ಹಾಕಿದ್ರೆ ನಿಮಗೆ ಲೊಕೇಶನ್ ಸಹ ತಿಳಿಸುತ್ತೆ. ಇದು ಒಂಥರ ನಾವು ಡಿಜಿಟಲಲ್ಲಿ ಜಾಸ್ತಿ ನಾವು ಮುಂದೆ ಬಂದಿದ್ದೀವಲ್ಲ, ಸೊ ಹಾಗಾಗಿ ಇದು ಡಿಜಿಟಲ್ ಯುಗ ಆಗಿರೋದ್ರಿಂದ ನಿಮಗೆ ಲೊಕೇಶನ್ನು ಸಹ ಈ ಒಂದು QR ಕೋಡಲ್ಲಿ ಹಾಕಿದ್ರೆ ನಿಮಗೆ ಅವರ ಲೊಕೇಶನ್ ಸಹ ಸಿಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ ಕ್ರಿಯೇಟಿವ್ ಡೈರೆಕ್ಟರ್ ಅಂತ. ಆಮೇಲೆ ಡೈರೆಕ್ಟರ್ ಅಂದರೆ ಅವರಿಗೆ ಮೇಯ್ನಾಗಿ ಬೇಕಾಗಿರೋದೆ ಪೆನ್ನು ಮತ್ತು ಶೀಟ್. ಆ ಪೆನ್ನು ಶೀಟಲ್ಲಿ ಒಬ್ಬನ ಹೀರೋನೂ ಮಾಡ್ತಾರೆ, ವಿಲನ್ನೂ ಮಾಡ್ತಾರೆ, ಬೇರೆ ಬೇರೆ ಪಾತ್ರಗಳಲ್ಲಿ ಅವ್ರನ್ನ ರಾರಾಜಿಸುವಂತೆ ಮಾಡ್ತಾರೆ ಅಂತಹ ಡೈರೆಕ್ಟರ್. ಹಾಗಾಗಿ ಒಂದು ಬುಕ್ ಕೊಟ್ಟಿದ್ದಾರೆ. ಸೊ ಈ ಬುಕ್ಕಲ್ಲಿ ನಾವು ಏನು ಬೇಕಾದರೂ ಬರಿಬೋದು. ಸೊ ಬರಿಬೋದು, ಖಾಲಿ ಬುಕ್ ಇದೆ, ಬರೆಯೋಕ್ಕೆ ಪೆನ್ ಬೇಕಲ್ವಾ, ಅದನ್ನು ಕೊಟ್ಟಿದ್ದಾರೆ. ಸೊ ಶೀಟಲ್ಲಿ ನಮ್ಮ ಚರಿತ್ರೆನೂ ಬರಿಬೋದು, ಯಾರ ಚರಿತ್ರೆ ಬೇಕಾದ್ರೂ ಬರಿಬೋದು, ಯಾಕಂದರೆ ಡೈರೆಕ್ಟರು ಕಥೆನ ಹಾಗೆ ಬರೆಯೋದಲ್ವಾ ಶೀಟ್ ಮೇಲೆ, ಹಾಗಾಗಿ. ಆ್ಯಂಡ್ ನೋಡಿ, ಬುಕ್ ಬಂದ ಮೇಲೆ ಪೆನ್ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ ನಾವು ಇದು ನೋಡಿದಾಗ ಬುಕ್ ಅಂತ ಅನಿಸುತ್ತೆ, ಬಟ್ ಇದು ಬುಕ್ಕಿಂತ ರೈಟಿಂಗ್ ಪ್ಯಾಡ್. ಇದು ಯಾರ ಲೈಫ್ ಸ್ಟೋರಿ ಬೇಕಾದರೂ ಬರಿಬೋದು. ಹಾಗೆಯೇ ತರುಣ್ ಸುಧೀರ್ ಸೊನಾಲ್ ಅವರ ಮದುವೆ ಸ್ಟೋರಿ ಸಹ ಬರಿಬೋದು ಇದರಲ್ಲಿ. ಆ್ಯಂಡ್ ಈ ಪೆನ್ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿದೆ, ಪೆನ್ನಿನ ಬಾಕ್ಸ್ ಸಹ ಅಷ್ಟೇ ಕ್ರಿಯೇಟಿವ್ ಆಗಿದೆ. ಸೊ ಎಲ್ಲ ಮದುವೆ ಪತ್ರಿಕೆಯಲ್ಲೂ ಕ್ರಿಯೇಟಿವ್ ಆಗಿರುತ್ತೆ. ಆದರೆ
ಈ ನಮ್ಮ ಸ್ಟಾರ್ ಡೈರೆಕ್ಟ್ರು ಮದುವೆ ಪತ್ರಿಕೆ ಇನ್ನೂ ಸಖತ್ ಕ್ರಿಯೇಟಿವ್ ಆಗಿದೆ. ನೋಡ್ತಾ ಇರ್ಬೋದು, ಇದರಲ್ಲೂ ಸಹ ವೆಡ್ಡಿಂಗ್ ಇನ್ವಿಟೇಷನ್, ಈ ಬಾಕ್ಸ್ ಮೇಲೂ ಸಹ ವೆಡ್ಡಿಂಗ್ ಇನ್ವಿಟೇಷನ್ನು ಸಖತ್ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಐಡಿಯಾನ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡ್ಬೋದು, ಇದನ್ನೂ ಸಹ ವೇಸ್ಟ್ ಆಗಬಾರ್ದು ಯಾವುದು ಅಂತ ಹೇಳ್ಬಿಟ್ಟು ಇದರಲ್ಲೂ ವೆಡ್ಡಿಂಗ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ತರುಣ್ ವೆಡ್ಸ್ ಸೊನಾಲ್ ಎಲ್ಲೆಲ್ಲಾಗುತ್ತೆ, ಯಾವ ಪ್ಲೇಸು ಏನು, ನಾನು ಅವಾಗ ತೋರಿಸಿದ್ನಲ್ಲ ಆ ಥರ. ಸೊ ಇನ್ನು ಇದನ್ನು ಓಪನ್ ಮಾಡ್ತೀನಿ. ನಾನು ಮೊದಲೇ ಹೇಳಿದೆ ರೈಟಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ ಅಂತೇಳಿ, ಬರೆಯೋಕ್ಕೆ ಪ್ಯಾಡ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಪೆನ್ ಸಹ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಫಸ್ಟು ಪೆನ್ಸಿಲ್, ಇದು ಸಹ ಪರಿಸರ ಸ್ನೇಹಿ ಪೆನ್ಸಿಲ್. ಇದಕ್ಕೂ ತುಂಬ ವಿಶೇಷತೆ ಇದೆ, ಈ ಪೆನ್ಸಿಲಲ್ಲೂ ವಿಶೇಷತೆ ಇದೆ. ಸೊ ಅದು ಸಹ ಗ್ರೀನ್ ಕಲರ್ ಇದೆ ಇದು. ಸೊ 2 ಪರಿಸರ ಸ್ನೇಹಿ ಪೆನ್ಸಿಲ್, ನಾರ್ಮಲ್ ಪೆನ್ಸಿಲ್ ಅಲ್ಲ, ಇದು ಪರಿಸರ ಸ್ನೇಹಿ ಅಂತ ಹೇಳಿದ್ರೆ ನಾವು ಯೂಸ್ ಮಾಡಿ ನೆಕ್ಸ್ಟ್ ಯೂಸ್ ಮಾಡಿದ್ಮೇಲೆ ಇದು ಬೇರೆ ಕಡೆ ಎಲ್ಲರೂ ನಾವು ಬಿಸಾಕ್ದಾಗ ಡ್ಯಾಮೇಜ್ ಆಗುತ್ತೆ, ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಅಂದ್ಕೊತೀವಿ. ಬಟ್ ಇದೇನೂ ಆಗಲ್ಲ, ಆ ಥರ ಪ್ರಾಬ್ಲಮ್ ಆಗಲ್ಲ. ಸೊ ಆ ಥರ ಪೆನ್ಸಿಲ್ ಆ್ಯಂಡ್ 2 ಪೆನ್ ಕೊಟ್ಟಿದ್ದಾರೆ. ಈ ಪೆನ್ನು ನೋಡಿ ಸಖತ್ತು ಸ್ಪೆಷಾಲಿಟಿ ಇದೆ, ಯಾಕಂದರೆ ಇದೆಲ್ಲವೂ ಸಹ ಪೇಪರಿಂದ ಮಾಡಿರುವಂತಹ ಪೆನ್. ನೋಡ್ಬೋದು, ಕ್ಯಾಪ್ ಸಹ ಪೇಪರ್ ನೋಡಿ. ಇದರಲ್ಲಿ ಏನು ಬೇಕಾದರೂ ನಾವು ಬರಿಬೋದು, ಈ ನೋಟ್ ಪ್ಯಾಡಲ್ಲಿ ಬರಿಬೋದು. ಸೊ ಮೋಸ್ಟ್ಲಿ ಈ ಸ್ಯಾಂಡಲ್ವುಡ್ಡಲ್ಲಿ ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ವೆಡ್ಡಿಂಗ್ ಕಾರ್ಡ್ನ ಮಾಡಿಸಿರೋದು. ಎಲ್ಲರೂ ಸಹ ಡಿಫ್ರೆಂಟಾಗಿ ಸ್ಟಾರ್ಸ್ ಮಾಡಿಸಿದ್ದಾರೆ, ಬಟ್ ಸ್ಟಾರ್ಸ್ ಹೀರೋಗಳು ಮಾಡಿಸಿದ್ದಾರೆ, ಡೈರೆಕ್ಟ್ರು ಮಾಡಿದ್ದಾರೆ, ಡೈರೆಕ್ಟ್ರು ಮದುವೆಗಳಾಗಿದೆ, ವೆಡ್ಡಿಂಗ್ ಕಾರ್ಡ್ ಮಾಡಿಸಿದ್ದಾರೆ. ಬಟ್ ನಾನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟೊಂದು ಡಿಫ್ರೆಂಟಾಗಿ ಮಾಡಿಸಿರುವಂಥದ್ದು. ಅವರ ಒಂದು ಜಾಬಿಗೆ ಅಂದರೆ ಡೈರೆಕ್ಟ್ರು ಥರಾನೇ. ಆ್ಯಂಡು ಇನ್ನು ಹೌದಪ್ಪ, ನಾವು ಸೀಟ್ಸ್ ಕೊಟ್ಟಿದ್ದಾರೆ, ಇದನ್ನು ಹೇಗೆ ಇದು ಮಾಡ್ಬೋದು ಅನ್ನೋದು ಇನ್ಸ್ಟ್ರಕ್ಷನ್ 2 ಇದೆ ಇದರಲ್ಲಿ ಸ್ಪೆಷಲಾಗಿ. ಇಲ್ಲೂ ಸಹ QR ಕೋಡ್ ಕೊಟ್ಟಿದ್ದಾರೆ. ಈ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದಾಗ ನಮಗೆ ಇದನ್ನು ಹೇಗೆ ಯೂಸ್ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಸುಮ್ಮನೆ ಇದನ್ನು ಬಿಸಾಕಬಾರ್ದು ಅಥವಾ ಎಲ್ಲೋ ಒಂದು ಕಡೆ ನಾವು ಹಾಕ್ತೀವಿ. ಸೊ ಹಾಗಾಗಿ ಅದನ್ನು ನೀಟಾಗಿ ಅದೇ ರೀತಿಯಲ್ಲಿ ಹೇಗೆ ಈ ಗಿಡನ ಬೆಳೆಸ್ಬೋದು ಅಂತಲೂ ಈ QR ಕೋಡ್ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಅದನ್ನು QR ಕೋಡ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಈ ಪ್ರೊಸೀಜರ್ ಗೊತ್ತಾಗುತ್ತೆ. ಇದು ನಮ್ಗೆ ಗೊತ್ತಾಗಿಲ್ಲ ಅಂದರೆ ಅವ್ರು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಕಾರ್ಡಲ್ಲೂ ಸಹ ನೀಟಾಗಿ ಆ ಪ್ರೊಸೀಜರ್ಗಳನ್ನ ಇಲ್ಲಿ ಆ ಪ್ರೊಸೀಜರ್ನ ಮಾಹಿತಿ ಇದೆ, ನೀವು ಇದೇ ಪ್ರಕಾರವಾಗಿ ಈ ಗಿಡನ ನೆಡ್ಬೋದು. ಸೊ ಇದೊಂಥರ ಒಳ್ಳೆ ಐಡಿಯಾ, ಸಖತ್ ಕ್ರಿಯೇಟಿವ್ ಆಗಿರುವಂತಹ ಐಡಿಯಾ. ಸೊ ಇಷ್ಟೆಲ್ಲ ಇದೆ. ಒಂದು ಕಡೆಯಿಂದ ಪೆನ್ನು, ಪೆನ್ಸಿಲ್ಲು, ಅದಕ್ಕೂ ಸಹ ಈ ಪೇಪರ್ ಡಬ್ಬ, ಚಾಕ್ಲೇಟ್, ಆಮೇಲೆ ನೋಟ್ ಪ್ಯಾಡು, ಇಲ್ಲಿರುವಂತಹ ಏನು ಹೇಳ್ತಾರೆ, ಏನು ಮದುವೆ ಅಂತ ಹೇಳಿದಾಗ ನಮಗೆ ವೆಡ್ಡಿಂಗ್ ಕಾರ್ಡ್ ಅಂದಾಗ ಎಲ್ಲವೂ ಸಹ ಇನ್ಫಾರ್ಮೇಷನ್ ಇರಬೇಕು. ಹಾಗಾಗಿ ಅವರ ಫ್ಯಾಮಿಲಿ, ಇವರ ಫ್ಯಾಮಿಲಿ, ಲೊಕೇಶನ್ಗಳು, QR ಕೋಡು ಸಖತ್ತಾಗಿದೆ. ಸೊ ತುಂಬ ಚೆನ್ನಾಗಿದೆ. ತರುಣ್ ಹಾಗೆ ಸೊನಾಲ್ ಅವರ ಮದುವೆಯ ಕಾರ್ಡ್. ಇನ್ನು ಮದುವೆ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಯಾಣೋತ್ಸವ ಹೇಗಿರ್ಬೋದು, ರಾಜ ರಾಣಿದು ಅಂತ. ಸೊ ನೋಡೋಣ, ಆಗಸ್ಟ್ 10 ಹಾಗೆ 11ನೇ ತಾರೀಕು ಪೂರ್ಣಿಮಾ ಪ್ಯಾಲೇಸ್ ಬೆಂಗಳೂರಲ್ಲಿ ತರುಣ್ ಸುಧೀರ್ ಹಾಗೆ ಸೊನಾಲ್ ಅವರ ಕಲ್ಯಾಣೋತ್ಸವ. ಸೊ ಹೊಸ ಬಾಳಿಗೆ, ಹೊಸ ಜೀವನಕ್ಕೆ, ಹೊಸ ಚಿಗುರಿಗೆ ಅಣಿ ಆಗ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್.